ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋಲಿ ನಾವು ಟೈಮ್ ಸೀರೀಸ್ನ ಹೇಗೆ ಪೈಥಾನ್ ಮೂಲಕ ಇಂಪ್ಲಿಮೆಂಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಒಂದು ಸಣ್ಣ ಡೇಟಾ ಸೆಟ್ ನ ತಗೊಂಡಿದೀವಿ. ಆ ಡೇಟಾ ಸೆಟ್ ಏನ್ ಮಾತಾಡ್ತಿದೆ ಅಂದ್ರೆ, ಒಂದು ಕಾಲಮ್ ಅಲ್ಲಿ ಟೈಮ್ ಸ್ಟಾಂಪ್ ಇದೆ, ಇನ್ನೊಂದು ಕಾಲಮ್ ಅಲ್ಲಿ ನಂಬರ್ ಆಫ್ ಪ್ಯಾಸೆಂಜರ್ಸ್, ಎಷ್ಟು ಜನ ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡಿದ್ರು ಅಂತ ಇದೆ. ಬೇಸಿಕಲಿ ಡೇಟಾ ಬಂದು ಒಂದು ಏರ್ಲೈನ್ ಟ್ರಾವೆಲ್ಸ್ ಡೇಟಾ, ಏರ್ಲೈನ್ ಪ್ಯಾಸೆಂಜರ್ಸ್ ಡೇಟಾ. ಒಂದು ಕಾಲಮ್ ಅಲ್ಲಿ ನಮಗೆ ಟೈಮ್ ಇದೆ, ಇನ್ನೊಂದು ಕಾಲಮ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಎಷ್ಟು ಜನ ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ತಿದ್ರು ಅನ್ನೋ ಒಂದು ಸಣ್ಣ ಮಾಹಿತಿ ಇದೆ. ಸೊ ಫಸ್ಟ್ ಏನು, ಆಬ್ವಿಯಸ್ಲಿ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇರಬೇಕು. ವಿ ಆರ್ ಟ್ರೈಂಗ್ ಟು ಕ್ರಿಯೇಟ್ ಅ ಟೈಮ್ ಸೀರೀಸ್ ಮಾಡೆಲ್. ಏನಕ್ಕೆ ಅಂದ್ರೆ, ಫ್ಯೂಚರ್ ಏರ್ಲೈನ್ ಪ್ಯಾಸೆಂಜರ್ ಟ್ರಾಫಿಕ್ ನ ಜಸ್ಟ್ ಅನಲೈಸ್ ಮಾಡೋದಕ್ಕೆ. ಗೊತ್ತಿರೋ ಹಾಗೆ ನಾವು ನೆಸೆಸರಿ ಲೈಬ್ರರೀಸ್ನೆಲ್ಲ ಇಂಪೋರ್ಟ್ ಮಾಡ್ಕೋತಾ ಇದೀವಿ. ಡೇಟಾ ಸೆಟ್ ನ ಕೂಡ ಇಂಪೋರ್ಟ್ ಮಾಡ್ಕೊಂಡಿದೀವಿ, CSV ಫೈಲ್ ಅಲ್ಲಿ ಇದೆ. ಬೇಸಿಕಲಿ ಡೇಟಾ ಸೆಟ್ ಅಲ್ಲಿ ಜನವರಿ 1949 ಇಂದ ಹಿಡಿದು ಡಿಸೆಂಬರ್ 1960 ತನಕ ಪ್ರತಿ ತಿಂಗಳು ಒಂದು ವರ್ಷದಲ್ಲಿ ಎಷ್ಟು ಜನ ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಇದೆ. 1949 ಅಂದ್ರೆ ಫಸ್ಟ್ ಮಂತ್ ಆಫ್ 1949 ಅಲ್ಲಿ 112 ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡಿದ್ರು. ಆ ರೀತಿ ನಮಗೆ 1960 12th ಮಂತ್ ತನಕ ಟೈಮ್ ಇದೆ. ಬೇಸಿಕ್ ಚೆಕ್ಸ್ ಮಾಡ್ತಾ ಇದೀವಿ. 141 ರೋಸ್ ಇದೆ, 144 ರೋಸ್, 2 ಕಾಲಮ್ಸ್ ಡೇಟಾ ಇದೆ. ಫಸ್ಟ್ 5 ರೋಸ್, ಲಾಸ್ಟ್ 5 ರೋಸ್ ನ ಇಲ್ಲಿ ಜಸ್ಟ್ ಡಿಸ್ಪ್ಲೇ ಮಾಡಿದೀವಿ, ಹೆಡ್ ಅಂಡ್ ಟೇಲ್ಸ್ ಎಲ್ಲ ಬೇಸಿಕ್ ಚೆಕ್ಸ್. ನೆಕ್ಸ್ಟ್ ಡಿ ಟೈಪ್ಸ್ ಚೆಕ್ ಮಾಡ್ತಾ ಇದೀವಿ. ಇಲ್ಲಿ ಮಂತ್ ಆಬ್ಜೆಕ್ಟ್ ಅಂತ ಇದೆ, ಪ್ಯಾಸೆಂಜರ್ ಇಂಟ್ ಅಂತ ಇದೆ. ಆಬ್ವಿಯಸ್ಲಿ ಪ್ಯಾಸೆಂಜರ್ ಇಂಟೀಜರ್ ವ್ಯಾಲ್ಯೂನೇ, ಬಟ್ ಮಂತ್ ಏನಿದೆ ಅದು ಯಾವುದೇ ರೀತಿಯಾದಂತ ಸ್ಟ್ರಿಂಗ್ ಆಗಿರ್ಲಿ, ಇಲ್ಲ ಇಂಟೀಜರ್ ಆಗಿರ್ಲಿ, ಫ್ಲೋಟ್ ಅಲ್ಲ. ಟೈಮ್ ಸ್ಟ್ಯಾಂಪ್ ಬಂದು ಅದರದೇ ಆದಂತ ಒಂದು ಡೇಟಾ ಟೈಪ್ ಅದು. ಇವಾಗ ನಾವು ಫಸ್ಟ್ ಈ ಒಂದು ಟೈಮ್ ಸ್ಟ್ಯಾಂಪ್, ಯಾವುದೇ ಟೈಮ್ ಸೀರೀಸ್ ಇಂಪ್ಲಿಮೆಂಟೇಷನ್ಸ್ ಮಾಡ್ಬೇಕಾದ್ರೂ ಒಂದು ನಾವು ಗಮನದಲ್ಲಿ ಇಟ್ಕೋಬೇಕು. ಏನು ಅಂದ್ರೆ, ಯಾವುದೇ ಒಂದು ಕಾಲಮ್ ಟೈಮ್ ಬಗ್ಗೆ ಮಾತಾಡ್ತಿದ್ರೆ ಅದರದ್ದು ಡೇಟಾ ಟೈಪ್ ನ ನಾವು ಅಲೈನ್ ಮಾಡೋದಕ್ಕೆ ನೋಡ್ಬೇಕು. ಅದರದೇ ಆದಂತ ಡೇಟಾ ಟೈಪ್ಗೆ, ಅಂದ್ರೆ ಡೇಟ್ ಅಂಡ್ ಟೈಮ್ ಮಾಡ್ಯೂಲ್ ಪ್ಯಾಕೇಜಸ್ ಪ್ರೀವಿಯಸ್ ಪೈಥಾನ್ ಅಲ್ಲಿ ಓದಿರ್ತೀವಲ್ಲ. ಸೊ ಡೇಟ್ ಅಂಡ್ ಟೈಮ್ ಪ್ಯಾಕೇಜ್ ಇಂದ ನಾವು PD.date ಟೈಮ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ಪ್ರತಿ ಒಂದು ಕಾಲಮ್. ಸೊ ಇನ್ಫೋ ನೋಡ್ಬೋದು, ಯಾವುದೇ ಆದಂತ ನಲ್ ವ್ಯಾಲ್ಯೂಸ್ ಎಲ್ಲ, ಸೊ ಹ್ಯಾಂಡ್ಲಿಂಗ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಇಲ್ಲಿ ಏನಂತ ಕೊಟ್ಟಿದ್ರು, ಮಂತ್ ಆಕ್ಚುಲಿ ಸ್ಟ್ರಿಂಗ್ ಅಥವಾ ಆಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ. ಬೇಸಿಕಲಿ ಸ್ಟ್ರಿಂಗ್ ಅಥವಾ ಅದು ಆಬ್ಜೆಕ್ಟ್ ಆರ್ ಇಂಟೀಜರ್ ಫ್ಲೋಟ್ ಅಲ್ಲ. ಇಟ್ ಮಸ್ಟ್ ಬಿ ಇನ್ ಡೇಟ್ ಟೈಮ್ ಫಾರ್ಮ್ಯಾಟ್. ಅಂದ್ರೆ ಡೇಟ್ ಆಗಿರ್ಲಿ, ಟೈಮ್ ಆಗಿರ್ಬೋದು, ಇಯರ್ ಆಗಿರ್ಬೋದು, ಅದು ಅದರದೇ ಆದಂತ ಒಂದು ಡೇಟ್ ಅಂಡ್ ಟೈಮ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಸೊ ಎರಡು ರೀತಿ ನಾವು ಕನ್ವರ್ಷನ್ಸ್ ನ ಮಾಡ್ಬೋದು. PD.date ಟೈಮ್ ಅಂದ್ರೆ ಡೇಟ್ ಅಂಡ್ ಟೈಮ್ಗೆ ಕನ್ವರ್ಟ್ ಆಗುತ್ತೆ. ಇಲ್ಲ ಅಂದ್ರೆ ನಾವು ಪಾರ್ಸ್ ಡೇಟ್ಸ್ ಅನ್ನೋ ಒಂದು ಫಂಕ್ಷನಾಲಿಟಿನ ಯೂಸ್ ಮಾಡ್ಬೋದು. ಏನ್ ಮಾಡ್ತಾ ಇದೀವಿ, ಪಾರ್ಸ್ ಡೇಟ್ಸ್ ಒಂದು ಒಂದು ಫಂಕ್ಷನಾಲಿಟಿ ಏನ್ ಮಾಡುತ್ತೆ, ಅದು ಸ್ಟ್ರಿಂಗ್ ರೆಪ್ರೆಸೆಂಟೇಷನ್ ಆಫ್ ಅ ಡೇಟ್ ನ ಡೇಟ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಅದೇ ನಾವು ಪಾರ್ಸ್ ಡೇಟ್ಸ್ ಆಫ್ 0 ಅಂತ ಹೇಳಿದೀವಿ. ಏನಂದ್ರೆ ಅಲೈನ್, ನಾವು 0th ಇಂಡೆಕ್ಸ್ ಅಲ್ಲಿ ಇರೋ ಒಂದು ಕಾಲಮ್ ನ, ಅಂದ್ರೆ ಇಲ್ಲಿ 0th ಇಂಡೆಕ್ಸ್ ಅಲ್ಲಿ ಯಾವ ಕಾಲಮ್ ಇದೆ, ಮಂತ್ ಕಾಲಮ್ ಅಲ್ಲಿ ಇದೆ. 0th ಇಂಡೆಕ್ಸ್ ಅಲ್ಲಿ ಇರೋ ಮಂತ್ ಕಾಲಮ್ ನ ನಾವು ಈ ಪಾಸ್ ಡೇಟ್ಸ್ ಅನ್ನೋ ಒಂದು ಫಂಕ್ಷನಾಲಿಟಿಗೆ ಪಾಸ್ ಮಾಡ್ತಾ ಇದ್ವಿ. ಏನ್ ಮಾಡುತ್ತೆ ಇದು, ಸ್ಟ್ರಿಂಗ್ ಅಥವಾ ಆಬ್ಜೆಕ್ಟ್ ರೆಪ್ರೆಸೆಂಟೇಷನ್ ಡೇಟ್ ಅಂಡ್ ಟೈಮ್ ಫಾರ್ಮ್ಯಾಟ್ಗೆ ಕಾಪಿ ಮಾಡಿ ಕೊಡುತ್ತೆ. ಆಮೇಲೆ ಕಾಪಿ ಮಾಡಿ ನಾವು ಅದನ್ನ ಇಂಡೆಕ್ಸ್ ಕಾಲಮ್ಗೆ ಪುಷ್ ಮಾಡ್ತಾ ಇದೀವಿ. ಸೊ ಡೇಟಾ ಹೀಗಿದೆ. ನಾವು ಇವಾಗ ಡೇಟಾ.ಹೆಡ್ ನ ಅಥವಾ ಡೇಟಾನ ಪ್ರಿಂಟ್ ಮಾಡಿ ನೋಡಿದಾಗ ನೋಡ್ಬೋದು, ಇಂಡೆಕ್ಸ್ ಅಲ್ಲಿ ನಮ್ಮ ಮಂತ್ ಬಂದು ಕೂತಿದೆ. ನಮ್ಮ ಪ್ಯಾಸೆಂಜರ್ಸ್ ಡೇಟಾ ಮಾತ್ರ ನಮಗೆ ಇವಾಗ ಉಳಿದಿದೆ ನಮ್ಮ ಹೋಲ್ ಡೇಟಾ ಫ್ರೇಮ್ ಅಲ್ಲಿ. ಸೊ ನಾವು ಮಂತ್ ಬಂದು ಇಂಡೆಕ್ಸಿಂಗ್. ಯಾವಾಗ್ಲೂ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು, ಇಂಡೆಕ್ಸಿಂಗ್ ಯಾವಾಗ್ಲೂ ಮಂತ್ ಅಥವಾ ಟೈಮ್ ಸ್ಟಾಂಪ್ ಬಗ್ಗೆ ಮಾತಾಡ್ತಿದ್ದಾಗ ಈ ಎಲ್ಲಾ ರೋಸ್ ಕೂಡ ಯುನಿಕ್ ವ್ಯಾಲ್ಯೂಸ್ ಆಗಿರ್ಬೇಕು. ಸೊ ಜಸ್ಟ್ ರೀನೇಮಿಂಗ್ ನ ತೆಗೆದ್ಬಿಟ್ಟು ಪ್ಯಾಸೆಂಜರ್ ಆಗಿ ರೀನೇಮ್ ಮಾಡ್ತಾ ಇದೀವಿ. ಸೊ ನಮ್ಮ ಡೇಟಾ ಹೀಗಿದೆ, ವೇರ್ ಇನ್ ಮಂತ್ ಅನ್ನೋದು ನಮ್ಮ ಇಂಡೆಕ್ಸಿಂಗ್ ಆಗಿದೆ, ಟೈಮ್ ಸ್ಟಾಂಪ್ ಮಾತಾಡ್ತಾ ಇರೋದು ನಮ್ಮ ಇಂಡೆಕ್ಸಿಂಗ್ ಆಗಿ ಕೂತಿದೆ. ಪ್ಯಾಸೆಂಜರ್ಸ್ ಡೇಟಾ ಮಾತ್ರ ನಮಗೆ ವ್ಯಾಲ್ಯೂಸ್ ಆಗಿ ನಮಗೆ ಪ್ರೊಜೆಕ್ಟ್ ಆಗ್ತದೆ. ಸೊ EDA ಮಾಡಿ ನೋಡಿದಾಗ ಗೊತ್ತಾಗ್ತದೆ ನಮಗೆ ಏನಂದ್ರೆ, ಹೋಲ್ ಡೇಟಾ ಫ್ರೇಮ್ ಸೀರೀಸ್ ಹೇಗ್ ಕಾಣಿಸ್ತಿದೆ ಅಂದ್ರೆ, ಇದು ಒಂದು ಟ್ರೆಂಡ್ ಪ್ಯಾಟರ್ನ್ ಶೋ ಮಾಡ್ತಾ ಇದೆ. ನೋಡ್ಬೋದು, ಓವರ್ ದ ಪೀರಿಯಡ್ ಆಫ್
ಟೈಮ್, ಓವರ್ ದ ಪೀರಿಯಡ್ ಆಫ್ ಟೈಮ್, ನಂಬರ್ ಆಫ್ ಪ್ಯಾಸೆಂಜರ್ಸ್ ಆ ಒಂದು ಏರ್ಲೈನ್ಗೆ ಇನ್ಕ್ರೀಸ್ ಆಗ್ತಾ ಹೋಗಿದ್ದಾರೆ. ಇದು ನಮ್ಮ ಪಾಸಿಟಿವ್ ಟ್ರೆಂಡ್ ಪ್ಯಾಟ್ರನ್. ನಮಗ್ ಗೊತ್ತು, ಡೇಟಾ ಯಾವಾಗಾದ್ರೂ ಈ ತರ ಟ್ರೆಂಡ್ಸ್ ಅಥವಾ ಬೇರೆ ಸೀಸನಾಲಿಟಿ ಪ್ಯಾಟ್ರನ್ಸ್ ತೋರಿಸಿದಾಗ ನಾನ್ ಸ್ಟೇಷನರಿ ಆಗಿರುತ್ತೆ. ಅದನ್ನ ನಾವು ಸ್ಟೇಷನರಿ ಆಗಿ ಕನ್ವರ್ಟ್ ಮಾಡಬೇಕು ಅಂತ. ಹೇಗೆ ಚೆಕ್ ಮಾಡೋದು? ಕಳೆದ ವಿಡಿಯೋಗಳಲ್ಲಿ ನಾವು ಸ್ಟೇಷನಾಲಿಟಿ ಅಂದ್ರೆ ಏನು, ಹೇಗೆ ನಾವು ಸ್ಟೇಷನಾಲಿಟಿಯಿಂದ ನಾನ್ ಸ್ಟೇಷನರಿನ ಸ್ಟೇಷನರಿ ಕನ್ವರ್ಟ್ ಮಾಡೋದು ಎಲ್ಲ ತಿಳ್ಕೊಂಡಿದ್ವಿ. ಇಲ್ಲಿ ಜಸ್ಟ್ ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡ್ತಾ ಇದೀವಿ. ಏನಂದ್ರೆ, ಒಂದು ಜಸ್ಟ್ ಪ್ಲಾಟ್ PLT.line ಪ್ಲಾಟ್ ಮಾಡೋದ್ರಿಂದ ನಾವು ತಿಳ್ಕೊಂಡ್ವಿ ಇದು ನಮಗೆ ಟ್ರೆಂಡ್ ಅನ್ನೋ ಸೀರೀಸು. ಆಸ್ ಅಂಡ್ ವೆನ್ ದ ಟೈಮ್ ಇನ್ಕ್ರೀಸಸ್, ಡೇಟಾ ಪಾಯಿಂಟ್ಸ್ ಎಲ್ಲ ಇನ್ಕ್ರೀಸ್ ಆಗ್ತಿರೋದ್ರಿಂದ ಇಲ್ಲಿ ಎಲ್ಲಾ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದು ನಮ್ಮ ನಾನ್ ಸ್ಟೇಷನರಿ ಡೇಟಾ. ಇಲ್ಲ ಅಂತಂದ್ರೆ ನಾವು ACF ಅನ್ನೋ ಒಂದು ಪ್ಲಾಟ್ ನ ಕೂಡ ಪ್ಲಾಟ್ ಮಾಡಿ ನೋಡ್ಬೋದು. ACF ಅನ್ನೋದು ಒಂದು TSA ಪ್ಲಾಟ್. TSA ಅಂದ್ರೆ ಟೈಮ್ ಸೀರೀಸ್ ಅನಾಲಿಸಿಸ್ ಪ್ಲಾಟ್. ಈ ACF ಪ್ಲಾಟ್ ನ ಡ್ರಾ ಮಾಡೋದ್ರಿಂದ ಕೂಡ ನಾವು ತಿಳ್ಕೊಳ್ಬಹುದು ವೆದರ್ ನಮ್ಮ ಡೇಟಾ ಸ್ಟೇಷನರಿ ಇದೆಯಾ ಇಲ್ವಾ ಅಂತ. ಸೊ ಇಲ್ಲಿ ಏನಾಗಿದೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ನೋಡ್ಬೋದು. ಏನಪ್ಪ ಸ್ಟೇಷನರಿ ಅಂದ್ರೆ, ಲೈಕ್ ಪ್ಯಾಟ್ರನ್ ಏನಿರುತ್ತೆ ಅದು ಈ ತರ ನಮಗೆ ಆಸ್ ಇನ್ ವೆನ್ ದ ಟೈಮ್ ಪಾಸಸ್ ಇದು ನಮಗೆ ರಿಪೀಟ್ ಆಗ್ತಾ ಹೋಗ್ಬೇಕು. ಬಟ್ ಇಲ್ಲೇನಾಗಿದೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ಡಿಕ್ರೀಸ್ ಆಗಿದೆ, ಆಮೇಲೆ ಇನ್ಕ್ರೀಸ್ ಆಗಿದೆ, ಆಮೇಲೆ ಡಿಕ್ರೀಸ್ ಆಗ್ತಾ ಹೋಗಿದೆ. ಬಟ್ ನಾವಿಲ್ಲಿ ಮತ್ತೆ ಇನ್ಕ್ರೀಸ್ ನ ನೋಡೇ ಇಲ್ಲ. ಸೊ ಇಲ್ಲಿ ಲೈಕ್ ಪ್ಯಾಟ್ರನ್ ಇಲ್ವೇ ಇಲ್ಲ, ದೇರ್ ಇಸ್ ಅನ್ ಅನ್ಲೈಕ್ ಪ್ಯಾಟ್ರನ್. ಸೊ ಇದರಿಂದ ನಮ್ಗೆ ಅರ್ಥ ಆಗತ್ತೆ ಈ ಒಂದು ಡೇಟಾ ಸೆಟ್ ನಾನ್ ಸ್ಟೇಷನರಿ ಅಂತ. ಇಟ್ ಈಸ್ ಒನ್ ಆಫ್ ದ ಮೆಥಡ್. ಸೊ ಈ ACF ಅಂದ್ರೆ ಆಟೋ ಕೋರಿಲೇಷನ್ ಪ್ಲಾಟ್. ಇದಲ್ಲದೆ ನಾವು ಒಂದು ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್ ಆಗಿರುವಂತ ಆಡ್-ಫುಲ್ಲರ್ ಟೆಸ್ಟ್ ನ ಕೂಡ ಅಪ್ಲೈ ಮಾಡಿ ನೋಡ್ಬೋದು. ಈ ಆಡ್-ಫುಲ್ಲರ್ ಟೆಸ್ಟ್ ಒಂದು ಹೈಪೋಥೆಸಿಸ್ ಟೆಸ್ಟ್. ಹೈಪೋಥೆಸಿಸ್ ಟೆಸ್ಟ್ ಅಂತ ಅಂದ್ರೆ ಅರ್ಥ ನಮಗೆ ಏನ್ ನೆನಪಾಗ್ಬೇಕು ಅಂದ್ರೆ, ಹೈಪೋಥೆಸಿಸ್ ಟೆಸ್ಟಿಂಗ್, P-ವ್ಯಾಲ್ಯೂ ಇದೆಲ್ಲ ನೆನಪಾಗ್ಬೇಕು. ಸೊ ಒಂದ್ಸಲಿ ನಾವು ಈ ಆಡ್-ಫುಲ್ಲರ್ ಟೆಸ್ಟ್ ಅನ್ನೋದನ್ನ ನಮ್ಮ ಡೇಟಾ ಪಾಯಿಂಟ್ಸ್ ಹಾಕಿದಾಗ, ಅಂದ್ರೆ ಇದು ಒಂದು ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್, ಅದನ್ನ ನಾವು ಇಂಪೋರ್ಟ್ ಮಾಡ್ಕೊಂಡು ಆಡ್-ಫುಲ್ಲರ್ ಟೆಸ್ಟ್ಗೆ ನಮ್ಮ ಹೋಲ್ ಡೇಟಾನ ಕೊಟ್ಟಾಗ, ಅಲಾಂಗ್ ವಿತ್ ದ ಸ್ಕೋರ್ ಕಾಲ್ಡ್ AIC. AIC ಅಂದ್ರೆ ಅಕೈಕಿ ಇನ್ಫಾರ್ಮೇಶನ್ ಕ್ರೈಟೀರಿಯನ್. ಏನಪ್ಪ ಈ AIC ಸ್ಕೋರ್ ಮಾಡುತ್ತೆ ಅಂದ್ರೆ, ಇದು ನಮ್ಮ ಓವರ್ ಆಲ್ ಟೈಮ್ ಸೀರೀಸ್ ಮಾಡೆಲ್ ನ ಇವ್ಯಾಲ್ಯೂಯೇಟ್ ಮಾಡಿ ಕೊಡುತ್ತೆ. ಮುಂದೆ ಹೋಗ್ತಾ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲೇನಾಗಿದೆ, ಆಡ್-ಫುಲ್ಲರ್ ಟೆಸ್ಟ್ಗೆ ನಮ್ಮ ಹೋಲ್ ಡೇಟಾ ಸೆಟ್ ನ ಕೊಟ್ಟಾಗ ಈ ಒಂದು ಆಡ್-ಫುಲ್ಲರ್ ಟೆಸ್ಟ್ ಇಷ್ಟು ವ್ಯಾಲ್ಯೂಸ್ ನ ನಮಗೆ ರಿಟರ್ನ್ ಮಾಡಿ ಕೊಡುತ್ತೆ. ಇದರಲ್ಲಿ ನಾವು ಸೆಕೆಂಡ್ ವ್ಯಾಲ್ಯೂನ ಮಾತ್ರ ಗಮನದಲ್ಲಿ ಇಟ್ಕೊಳ್ಬೇಕು. ಏನಪ್ಪ ಸೆಕೆಂಡ್ ವ್ಯಾಲ್ಯೂ ಅಂದ್ರೆ, ಸೆಕೆಂಡ್ ವ್ಯಾಲ್ಯೂ ಬಂದು ನಮ್ಮ P-ವ್ಯಾಲ್ಯೂ. ಇಲ್ಲಿ P-ವ್ಯಾಲ್ಯೂ ಏನಾಗುತ್ತೆ, P-ವ್ಯಾಲ್ಯೂ ಬಂದು 0.9918 ಅಂತ ಇದೆ. ಈ ಒಂದು P-ವ್ಯಾಲ್ಯೂನ ನಾನು ಆಲ್ಫಾ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡ್ತೀವಿ, ಸೇಮ್ ಹೈಪೋಥೆಸಿಸ್ ಟೆಸ್ಟ್. ಈ P-ವ್ಯಾಲ್ಯೂ ಏನಾದ್ರೂ ಆಲ್ಫಾ ವ್ಯಾಲ್ಯೂಗಿಂತ ಕಮ್ಮಿ ಇತ್ತು ಅಂದ್ರೆ ನಾವು ಡೇಟಾ ಪಾಯಿಂಟ್ಸ್ ನ ಸ್ಟೇಷನರಿ ಅಂತ ಕರಿತೀವಿ. ಇಲ್ಲಿ ಏನಾಗಿದೆ, ನಮ್ಮ P-ವ್ಯಾಲ್ಯೂ ಆಲ್ಫಾ ವ್ಯಾಲ್ಯೂಗಿಂತ ತುಂಬಾ ಜಾಸ್ತಿ ಇದೆ. ಸಿನ್ಸ್ P-ವ್ಯಾಲ್ಯೂ ಇಸ್ ಗ್ರೇಟರ್ ದ್ಯಾನ್ ಆಲ್ಫಾ, ನಾವು ನಮ್ಮ ಡೇಟಾ ಪಾಯಿಂಟ್ಸ್ ನ ನಾನ್ ಸ್ಟೇಷನರಿ ಅಂತ ಕರಿಬಹುದು. ಈ ರೀತಿ ಆಡ್-ಫುಲ್ಲರ್ ಟೆಸ್ಟ್ ಇಲ್ಲ ಆಟೋ ಕೊರಿಲೇಷನ್ ACF ಪ್ಲಾಟ್ ಇಲ್ಲ ಬರೀ ಒಂದು PLT.plot ಮಾಡೋದ್ರಿಂದ ನಮ್ಮ ಡೇಟಾ ಸ್ಟೇಷನರಿನ ಇಲ್ವಾ ಅಂತ ತಿಳ್ಕೊಳ್ಬಹುದು. ಇಲ್ಲಿಗೆ ನಮಗೆ ಏನ್ ಅರ್ಥ ಆಯ್ತು, ನಮ್ಮ ಡೇಟಾ ಬಂದು ಬೈ ಆಲ್ ದೀಸ್ ಮೆಥಡ್ಸ್ ನಮಗೆ ಏನ್ ಅರ್ಥ ಆಯ್ತು, ನಮ್ಮ ಡೇಟಾ ಬಂದು ನಾನ್ ಸ್ಟೇಷನರಿ ಇದೆ ಅಂತ. ಸೊ ಈ ರೀತಿ ಇರೋ ನಮ್ಮ ಡೇಟಾ ಸೆಟ್ ನಮ್ಮ ನಾನ್ ಸ್ಟೇಷನರಿ ಡೇಟಾ. ಸೊ ಈ ನಾನ್ ಸ್ಟೇಷನರಿ ಇರೋ ಡೇಟಾನ ನಾನು ಸ್ಟೇಷನರಿ ಆಗಿ ಕನ್ವರ್ಟ್ ಮಾಡಿದ್ರೆ ನಾನು AR ಇಲ್ಲ MA ಅಥವಾ ಆರ್ಮಾನ ಅಪ್ಲೈ ಮಾಡ್ಬೋದು. ಬಟ್ ಇಲ್ಲಿ ನಾವು ಅರಿಮಾನ ಅಪ್ಲೈ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ, ಈ ಒಂದು ಡೇಟಾನ ಕಾಪಿ ಮಾಡಿ ಇಟ್ಕೊಳ್ಬೋದು, ಇಲ್ಲ ನೀವು ಫಸ್ಟ್ ಡಿಫ್ರೆನ್ಸಿಂಗ್ ಮಾಡಿ ಅರಿಮಾ ಮಾಡ್ಬೋದು. ಐದರ್ ಆಫ್ ದ ವೇ ಕರೆಕ್ಟ್ ಆಗೇ ಹೋಗುತ್ತೆ. ಸೊ ನಮ್ಮ ಡೇಟಾ ಸೆಟ್ ಹೀಗಿದೆ, ಇದು ಒಂದು ನಾನ್ ಸ್ಟೇಷನರಿ ಡೇಟಾ. ನಾವು ಹೇಗೆ ಅದನ್ನ ಸ್ಟೇಷನರಿ ಮಾಡ್ತೀವಿ, ಡಿಫ್ರೆನ್ಸಿಂಗ್ ಅಪ್ಲೈ ಮಾಡ್ತೀವಿ. ಹೇಗೆ, ಡೇಟಾ ಡಾಟ್ ಡಿಫ್ರೆನ್ಸ್ ಆಫ್ ಪೀರಿಯಡ್ ಇಸ್ ಈಕ್ವಲ್ಸ್ ಟು 1. ಅಂದ್ರೆ ಒಂದು ಬಾರಿ ನಾವು ಡಿಫ್ರೆನ್ಸಿಂಗ್ ಆ ಲ್ಯಾಗ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ.
ಆಬ್ವಿಯಸ್ಲಿ ಫಸ್ಟ್ ವ್ಯಾಲ್ಯೂಗೆ ಏನು ಕ್ಯಾಲ್ಕುಲೇಟ್ ಇರಲ್ಲ, ನಲ್ ವ್ಯಾಲ್ಯೂ ಬರುತ್ತೆ. ಸೆಕೆಂಡ್ ವಲ್ಗೆ ಲ್ಯಾಗ್ ಏನ್ ಬರ್ಬೋದು, 118 ಮೈನಸ್ 112, 132 ಮೈನಸ್ 118, ಈ ರೀತಿ ಕ್ಯಾಲ್ಕುಲೇಟ್ ಆಗಿ ನಮ್ಮ ಒಂದು ಡೇಟಾ ಕ್ಯಾಲ್ಕುಲೇಟ್ ಆಗಿರುತ್ತೆ. ಸೊ ಇವಾಗ ಒಂದ್ಸರಿ ನಾವು ಡಿಫ್ರೆನ್ಸಿಂಗ್ ನ ಅಪ್ಲೈ ಮಾಡ್ಕೊಂಡಾಗ ನಮಗೆ ನಮ್ಮ ಫಸ್ಟ್ ರೋ ವ್ಯಾಲ್ಯೂ ನ್ಯಾನ್ ವ್ಯಾಲ್ಯೂ ಬರೋದ್ರಿಂದ ಇದನ್ನ ನಾವು ರಿಮೂವ್ ಮಾಡಬೇಕು ಫ್ರಮ್ ಅವರ್ ಎಂಟೈರ್ ಡೇಟಾ. ಹೇಗೆ ಅಂದ್ರೆ ಡೇಟಾ ಡಾಟ್ ಡ್ರಾಪ್ ಆರ್ ಏನಾದ್ರು ಫಂಕ್ಷನಾಲಿಟಿ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಐಲಾಕ್ ಜಸ್ಟ್ ಫಿಸಿಕಲಿ ಹೋಗಿ ಲೊಕೇಶನ್ಸ್ ಆಫ್ ವ್ಯಾಲ್ಯೂಸ್ ನ ಫೆಚ್ ಮಾಡ್ತಾ ಇದೀನಿ. ಅಂದ್ರೆ ಡೇಟಾ 1 ಇಂದ I'm fetching those locations starting from the first index going till the last one. ಅಂದ್ರೆ ಮೊದಲನೇ ಇಂಡೆಕ್ಸ್ ಇದು 0th ಇಂಡೆಕ್ಸ್, ಈ ಫಸ್ಟ್ ಇಂಡೆಕ್ಸ್ ಇಂದ ಲಾಸ್ಟ್ ಇಂಡೆಕ್ಸ್ ವ್ಯಾಲ್ಯೂ ತನಕ ಫೆಚ್ ಮಾಡ್ತಾ ಇದೀವಿ. ಅಂದ್ರೆ ಇದು ರನ್ ಮಾಡಿಲ್ಲ. ಸೊ ನಮ್ಮ ಫಸ್ಟ್ ಟೈಮ್ ಲ್ಯಾಗ್ ಅಥವಾ ಡಿಫ್ರೆನ್ಸ್ ಆಗಿರೋ ಡೇಟಾ ಈ ರೀತಿ ಇದೆ. ಈ ಡಿಫ್ರೆನ್ಸ್ ಆಗಿರೋ ಡೇಟಾನ ನಾವು ಆಟೋ ಕೊರಿಲೇಷನ್ ACF ಪ್ಲಾಟ್ ಒಳಗೆ ಹಾಕಿ ನೋಡೋಣ ವೆದರ್ ಸ್ಟೇಷನರಿ ಆಯ್ತಾ ಇಲ್ವಾ, ಇಲ್ಲ ಇನ್ನೊಂದ್ಸಲಿ ಡಿಫ್ರೆನ್ಸಿಂಗ್ ಅಪ್ಲೈ ಮಾಡ್ಬೇಕಾ ಅಂತ. ಸೊ ಡೇಟಾ 1 ನ ತಗೊಂಡು ನಾವು ಆಟೋ ಕೊರಿಲೇಷನ್ ಪ್ಲಾಟ್ ನ ಸೊ ಏನ್ ಮಾಡಿದ್ವಿ, ಈ ಡೇಟಾ 1 ಅಲ್ಲಿ ಇರೋದನ್ನ ನಾವು ಆಟೋ ಕೋರಿಲೇಷನ್ ಪ್ಲಾಟಿಗೆ ಹಾಕಿದ್ವಿ. ಈ ರೀತಿ ಬರ್ತದೆ. ಆಲ್ಮೋಸ್ಟ್ ನಾವು ಲೈಕ್ ಪ್ಯಾಟ್ರನ್ ನೋಡ್ತಾ ಇದೀವಿ ಇಲ್ಲಿ. ಅಂದ್ರೆ ಇಲ್ಲಿ ಏನ್ ಆಲ್ಮೋಸ್ಟ್ ಪ್ಯಾಟ್ರನ್ ಇದೆ ಅದು ಇಲ್ಲಿ ಶೋ ಆಗಿದೆ. ಈ ಪ್ಯಾಟ್ರನ್ ಏನಿದೆ ಅಲ್ಲಿ ಶೋ ಆಗಿದೆ, ಈ ಪ್ಯಾಟ್ರನ್ ಏನಿದೆ ಅದಿಲ್ಲಿ ಶೋ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ 90% ಆರ್ 85% ಈ ಒಂದು ಡೇಟಾ ಸ್ಟೇಷನರಿ ಆಗಿದೆ. ಸೊ ನಾವ್ ಏನ್ ಮಾಡ್ತೀವಿ, ಇನ್ನೊಂದ್ಸಲಿ ಚೆಕ್ ಮಾಡೋಣ. ಸೊ ಇನ್ನೊಂದ್ಸಲಿ ಡಿಫ್ರೆನ್ಸ್ ಮಾಡಿ ನೋಡಿದಾಗ ಫುಲ್ಲಿ ಸ್ಟೇಷನರಿ ಬಂತು ಅಂದ್ರೆ ಅದನ್ನ ನಾವು ಫಿಗರ್ ಔಟ್ ಮಾಡೋಣ. ಸೊ ಡೇಟಾ 1 ನ ತಗೊಂಡು ಇನ್ನೊಮ್ಮೆ ನಾವು ಡಿಫ್ರೆನ್ಸ್ ಮಾಡ್ತಾ ಇದೀವಿ. ಪೀರಿಯಡ್ಸ್ ಇಸ್ ಈಕ್ವಲ್ಸ್ ಟು 1. ದಿಸ್ ಇಸ್ ಹೌ ಹೋಲ್ ಡೇಟಾ ಇಸ್ ದೇರ್. ಹೇಗೂ ಒಂದು ನ್ಯಾನ್ ವ್ಯಾಲ್ಯೂ ಇದೆ, ಇದನ್ನ ಡಿಸ್ಕಾರ್ಡ್ ಮಾಡಬೇಕು. ಸೇಮ್ ಐಲಾಕ್ ಯೂಸ್ ಮಾಡಿ ನಾವು ಡಿಸ್ಕಾರ್ಡ್ ಮಾಡಿ ಈ ರೀತಿ ನಮ್ಮ ಡೇಟಾ 2 ಕಾಣ್ತಾ ಇದೆ. ಇದಕ್ಕೆ ನಾವು ಹೋಗಿ ACF ನ ಪ್ಲಾಟ್ ಮಾಡೋಣ. ಸೊ ACF ಪ್ಲಾಟ್ ಮಾಡಿದಾಗ ನೋಡ್ಬೋದು ಇದು ಫುಲ್ 95 to 98% ಸ್ಟೇಷನರಿ ಆಗ್ಬಿಡ್ತು. ಈ ಒಂದು ಪ್ಯಾಟ್ರನ್ ನಮಗೆ ಇಲ್ಲಿ ಶೋ ಆಗ್ತದೆ, ಈ ಹೋಲ್ ಪ್ಯಾಟ್ರನ್ ನಮ್ಗೆ ಇಲ್ಲಿ ಶೋ ಆಗ್ತದೆ, ಈ ಹೋಲ್ ಪ್ಯಾಟ್ರನ್ ನಮ್ಗೆ ಇಲ್ಲಿ ಶೋ ಆಗ್ತದೆ. ಆಲ್ಮೋಸ್ಟ್ 95% ಆಫ್ ದ ಡೇಟಾ ನಮಗಿಲ್ಲಿ ಏನಾಯ್ತು, ನಮಗಿಲ್ಲಿ ಸ್ಟೇಷನರಿ ಆಯ್ತು. ಸೊ ನಾವ್ ಈಗ ಡೇಟಾ 2 ನ ನಮ್ಮ ಒಂದು ಡೇಟಾ ಅಂತ ಕನ್ಸಿಡರ್ ಮಾಡಿಕೊಂಡು ವಿ ವಿಲ್ ಬಿಲ್ಡ್ ಅರೀಮಾ ಆನ್ ಇಟ್. ಓಕೆ, ಸೊ ಈ ಒಂದು ವಿಡಿಯೋಲಿ ನಾವು ಏನಂತ ಅರ್ಥ ಮಾಡ್ಕೊಂಡ್ವಿ, ಹೇಗೆ ಒಂದು ಡೇಟಾನ ಲೋಡ್ ಮಾಡೋದು, ಹೇಗೆ ನಾವು ಟೈಮ್ ಸ್ಟ್ಯಾಂಪ್ ಅಲ್ಲಿ ಇರೋ ಒಂದು ಕಾಲಮ್ ನ ಇಂಡೆಕ್ಸಿಗೆ ಹಾಕೋದು, ಆ ಇಂಡೆಕ್ಸ್ ಹಾಕಾದ್ಮೇಲೆ ಹೇಗೆ ನಾವು ಡೇಟಾ ಸೆಟ್ ಸ್ಟೇಷನರಿ ಇದೆಯಾ ಇಲ್ವಾ ಅಂತ ಕಂಡುಹಿಡಿಯೋದು. ಈ ಒಂದು 3 ಆಕ್ಟಿವಿಟಿನ ನಾವು ಈ ಡೇಟಾ ಸೆಟ್ಗೆ ಮಾಡಿದ್ವಿ. ಮುಂದಿನ ವಿಡಿಯೋಲಿ ಹೇಗೆ ಟೈಮ್ ಸೀರೀಸ್ ಅರೀಮಾನ ಇಂಪ್ಲಿಮೆಂಟ್ ಮಾಡೋದು ಅಂತ ನೋಡೋಣ.